ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಅನ್ಕೋತಾ ಇದೆ. ಸೊ ಅದೊಂದು ವಿಡಿಯೋ ನೋಡಿದ್ಮೇಲೆ ನಿಜವಾಗ್ಲೂ ಈ ಥರ ವಿಡಿಯೋ ಮಾಡಿ ಹಾಕಬೇಕು, ತುಂಬ ಜನರಿಗೆ ಯೂಸ್ ಆಗುತ್ತೆ ಅನ್ನುವಂಥದ್ದು ನನ್ನ ಮೈಂಡಲ್ಲಿ ಇತ್ತು. ಬಟ್ ಇವತ್ತು ಮಾಡಿ ಹಾಕ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟಲ್ಲಿ ಬರೆದು ತಿಳಿಸಿ. ಹಾಗೆ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ರೀಸೆಂಟಾಗಿ ನಾವು ನೋಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಕೊಲೆಗಳು, ಆಮೇಲೆ ಸಾಯುವಂಥದ್ದು, ಇನ್ನೂ ಅದು ಇದು, ಆಮೇಲೆ ಹೊಡೆಯುವಂಥದ್ದು ಬಡಿಯುವಂಥದ್ದು ಇದು ತುಂಬ ಜಾಸ್ತಿ ಆಗೋಗಿದೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ರೀಸೆಂಟಾಗಿ ಒಂದು ವಿಡಿಯೋ ನೋಡಿರ್ತಾರೆ, ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ, ಕೊಲೆ ಮಾಡಿರುವಂಥದ್ದಾಗಿರ್ಬೋದು, ಪ್ರೀತಿ ವಿಚಾರದಲ್ಲಿ ಕೊಲೆ ಅದು ಇದು ಅಂತ. ಬಟ್ ಇದು ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು, ಫಸ್ಟ್ ಆಫ್ ಆಲ್ ಇದಕ್ಕೆಲ್ಲ ಕಾರಣ ಏನಂದರೆ ಮೊಬೈಲ್. ಫಸ್ಟ್ ಆಫ್ ಆಲ್ ಚಿಕ್ಕ ಮಕ್ಕಳ ಕೈಗೆ ಮೊಬೈಲ್ ಕೊಡೋವಾಗ ನಾವು ಜಾಸ್ತಿ ಒಂದು ಮಕ್ಳು ಇರುತ್ತೆ, ಒಂದೇ ಮಗು ಇರೋದು ಅಂತ ಅಂದ್ಬಿಟ್ಟು ಜಾಸ್ತಿ ಪ್ಯಾಂಪರ್ ಆಗಿ ಮುದ್ದು ಮಾಡಿ ಬೆಳೆಸಿರ್ತೀವಿ. ಬಟ್ ಅವರು ಎಲ್ಲಿ ತಪ್ತಾ ಇದ್ದಾರೆ, ಎಲ್ಲಿ ತಪ್ಪು ದಾರಿನ ಹಿಡಿತಾ ಇದ್ದಾರೆ ಅನ್ನೋಂಥದ್ದು ಪ್ಯಾರೆಂಟ್ಸ್ಗಳು ಅದನ್ನು ನೋಡೋದೇ ಇಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಇವಾಗ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಅದರಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೆ ವೀಡಿಯೋಸು ಇರುತ್ತೆ, ಎಲ್ಲ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಅದರಲ್ಲಿ ಎಲ್ಲನೂ ಕೂಡ ಬೇಕಾಗಿರುವಂತಹ ವೀಡಿಯೋಸು, ಬೇಡದಿರುವಂತಹ ವೀಡಿಯೋಸ್ಗಳು ಎಲ್ಲ ಬರ್ತಾ ಇರುತ್ತೆ. ಮಕ್ಕಳು ಅದನ್ನು ನೋಡಿಕೊಂಡು ಅದರಲ್ಲಿ ಏನಿರುತ್ತೆ, ಏನು ಮಾಡ್ತಾ ಇರ್ತಾರೆ ಅದನ್ನೇ ಮನೆಯಲ್ಲೂ ಕೂಡ ಫಾಲೋ ಅಪ್ ಮಾಡ್ತಾರೆ. ಸೊ ರೀಸೆಂಟಾಗಿ ನೋಡಿರೋ ಥರ ಅಜ್ಜಿನೇ ಮೊಮ್ಮಗನ, ಅಜ್ಜಿ ಏನು ಹೇಳ್ತಾಳೆ, ಒಂದು ಬುದ್ಧಿ ಮಾತನ್ನು ಹೇಳಿರ್ತಾಳೆ, ಬಟ್ ಅಜ್ಜಿಗೇನೆ ಮೊಮ್ಮಗ ಸಾಯಿಸಿರುವಂಥದ್ದು, ಅದು ಕೂಡ ವೀಡಿಯೋಸನ್ನು ನಾನು ನೋಡಿದ್ದೀನಿ, ಅದನ್ನು ಕೂಡ ನ್ಯೂಸನ್ನು ನೋಡಿದ್ದೀನಿ. ನಾವು ಓದ್ತಾ ಇದ್ದ ಟೈಮಲ್ಲಿ ಅಪ್ಪ ಅಮ್ಮನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ವಿ ಅಂತ ಅಂದರೆ, ನಿಜವಾಗ್ಲೂ ಹೇಳಬೇಕು ಅಂದರೆ ಎಸ್ಪೆಷಲಿ ನಾನು ಒಂದು ಮಾತು ಏಕವಚನದಲ್ಲಿ ಮಾತಾಡಿದರೆ, ನಾನು ಯಾವತ್ತೂ ಮಾತಾಡಿರಲಿಲ್ಲ, ಬಟ್ ಏನಾದರೂ ಆ ಥರ ಮಾತಾಡಿ ಏನಾದರೂ ಎದುರು ಮಾತಾಡ್ತಿದ್ರೆ ಅಲ್ಲೇ ಕಪಾಳಕ್ಕೆ ಬಾರಿಸಿರೋರು, ಅಂದರೆ ಅಷ್ಟು ಸ್ಟ್ರಿಕ್ಟಾಗಿ ಬೆಳೆಸಿದ್ದಾರೆ ಮಕ್ಕಳನ್ನ. ಬಟ್ ಇವಾಗಿನ ಕಾಲದಲ್ಲಿ ಏನೇ ಮಕ್ಕಳು ಕೇಳಿದ್ರು ಕೂಡ ನಾವು ತೆಕ್ಕೊಡ್ತೀವಿ ಅಷ್ಟು ಸುಲಭವಾಗಿ. ಬಟ್ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ತಪ್ಪು ಅಂತ ಹೇಳಲ್ಲ, ಆದರೂ ಕೂಡ ಒಂದು ಲೆಕ್ಕದಲ್ಲಿ ನೋಡಿದ್ರೆ ತಪ್ಪೆ. ಯಾಕಂದರೆ ಎಲ್ಲ ಮಕ್ಕಳು ಕೇಳಿದ ನಾವು ತೆಕ್ಕೊಡ್ತೀವಿ, ಬಟ್ ಅವರಿಗೆ ಆ ಒಂದು ಹಣದ ವ್ಯಾಲ್ಯೂ, ಹಾಗೆಯೇ ಆ ಹಣದ ಹಿಂದಿನ ಶ್ರಮ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ. ಯಾವತ್ತೂ ಅಷ್ಟೇ ಏನೇ ಕೇಳಿದ್ರು ಕೂಡ ತೆಗೆದು ಕೊಡಬಾರ್ದು ಅಂತ ಹೇಳಲ್ಲ, ಬಟ್ ಅದರ ಹಿಂದಿನ ಶ್ರಮ ಎಷ್ಟು ಇದೆ, ಅದನ್ನು ಕಷ್ಟಪಟ್ಟು ದುಡಿಲಿಕ್ಕೆ ಎಷ್ಟು ಟೈಮ್ ಬೇಕು, ಹಾಗೆ ಏನೆಲ್ಲ ಕಷ್ಟಗಳನ್ನು ಫೇಸ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಮನವರಿಕೆ ಮಾಡಿದಾಗ ಮಕ್ಳಿಗೂ ಕೂಡ ಕಷ್ಟದ ಬೆಲೆ ಏನು ಅನ್ನುವಂಥದ್ದು ಖಂಡಿತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಅವ್ರು ಕೇಳೋದನ್ನ ತೆಗೆದುಕೊಡುವಂಥದ್ದು, ನಾವು ಚೆನ್ನಾಗಿ ಸಾಕಿರ್ತೀವಿ ಮಕ್ಕಳನ್ನ, ಸಾಕಿಬಿಟ್ಟು ಅವ್ರನ್ನ ಒಂದು ಎಜುಕೇಷನ್ ಚೆನ್ನಾಗಿ ಕೊಟ್ಬಿಟ್ಟು ಒಂದು ಹಂತಕ್ಕೆ ಅವ್ರನ್ನ ತಗೊಂಡು ಹೋಗಿ ಅವರ ಕಾಲ ಮೇಲೆ ನಿಲ್ಲೋ ತನಕ ನಾವು ಅವರ ಹಿಂದೆ ಬೆನ್ನೆಲುಬಾಗಿ ನಿಂತಿರ್ತೀವಿ. ಆದರೆ ಮುಂದೊಂದಿನ ಏನು ಮಾಡ್ತಾರೆ, ರೀಸೆಂಟಾಗಿ ನಾನು ವೀಡಿಯೋಸನ್ನು ನೋಡಿದ್ದೀನಿ, ಒಂದು ತಾತ ಇರ್ತಾರೆ, ಏಜ್ ಆಗಿರುತ್ತೆ, ಅವ್ರಿಗೆ ಮಗ ಮತ್ತು ಅವ್ರ ಸೊಸೆ ಹೊಡೆಯುವಂಥದ್ದು, ಸಿಕ್ಕಾಪಟ್ಟೆ ಹೊಡೆಯುವಂಥದ್ದು. ನಿಜವಾಗ್ಲೂ ಅದು ಒಂಥರ ಕರಳು ಹಿಡ್ದಂಗೆ ಆಗುತ್ತೆ. ಯಾಕಂದರೆ ಕಷ್ಟಪಟ್ಟು ಏನೋ ಒಂದು ಸಂಪಾದನೆ ಮಾಡಿ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತ ಜಮೀನು ಮಾಡಿರುವಂಥದ್ದು ಅಥವಾ ಜಾಗವನ್ನು ಮಾಡಿರುವಂಥದ್ದಾಗಿರ್ಬೋದು, ಅವರಿಗೆ ಯಾವುದೇ ರೀತಿ ಕಷ್ಟ ಆಗಬಾರ್ದು ಅಂತ ಆಸ್ತಿಗಳನ್ನು ಮಾಡುವಂಥದ್ದಾಗಿರ್ಬೋದು, ಇದನ್ನೆಲ್ಲ ತಂದೆ ತಾಯಿಗಳು ಮಾಡಿರ್ತಾರೆ. ಅವರಿಗಿಲ್ಲ ಅಂತ ಅಂದ್ರೆ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರಬೇಕು ಫ್ಯೂಚರಲ್ಲಿ ಅಂತ ಮಾಡಿರ್ತಾರೆ. ಬಟ್ ಆ ವಿಡಿಯೋ ನೋಡಿಬಿಟ್ಟು ಎಷ್ಟು ಹೊಡೆಯುವಂಥದ್ದು ಅಂತಂದರೆ, ಯಪ್ಪ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂಥರ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು. ಅದಕ್ಕೋಸ್ಕರ ಹೇಳುವಂಥದ್ದು, ಮಕ್ಕಳನ್ನ ಜಾಸ್ತಿಯಾಗಿ ಮುದ್ದು ಮಾಡಿ ಬೆಳೆಸುವಂಥದ್ದು ಖಂಡಿತವಾಗ್ಲೂ ತಪ್ಪು. ಯಾಕಂದರೆ ಮುಂದೆ ಜಾಸ್ತಿ ಪ್ಯಾಂಪರ್ ಆಗಿ ನೀವು ಬೆಳೆಸಿರ್ತೀರಾ, ಸ್ವಲ್ಪ ದೊಡ್ಡವರಾದಾಗ ಏನು ಮಾಡ್ತಾರೆ ಅಂತಂದರೆ, ಏನೋ ಒಂದು ನೀವು ಬೈತೀರಾ ಸಡನ್ ಆಗಿ ಬೈದಾಗ ಏನಾಗುತ್ತೆ ಅಂದರೆ, ಅವ್ರು ಅದನ್ನು ಮನಸ್ಸಿಗೆ ತೊಗೊಂಡ್ಬಿಟ್ಟು ಬೇಡದೇ ಇರುವಂತಹ ಕೆಟ್ಟ ನಿರ್ಧಾರಗಳನ್ನು ಮಾಡುವಂಥದ್ದು ಕೂಡ ಇದರಿಂದಾನೇ. ನೀವು ನೋಡ್ತಾ ಇರ್ಬೋದು, 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳಿಗೆಲ್ಲ ಆ ಥರದ್ದೆಲ್ಲ ಸುಸೈಡ್ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಯೋಚನೆಗಳು ಹೇಗೆ ಬರ್ತಾ ಇದೆ ಅಂತಂದರೆ, ಇದೇ ಸೋಷಿಯಲ್ ಮೀಡಿಯಾ, ಇದೇ ಮೊಬೈಲು. ನಾವು ಮೊಬೈಲ್ನ ಮಕ್ಕಳಿಗೆ ಕೊಡೋವಾಗ ಅದ್ರ ಹಿಂದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅದನ್ನು ಏನು ನೋಡ್ತಾ ಇದ್ದಾರೆ, ಏನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಪೇರೆಂಟ್ಸ್ ಆದವರು. ಯಾಕಂತಂದರೆ ಇವಾಗಲೇ ನಾವು ಗಮನ ಕೊಟ್ಟಿಲ್ಲ ಅಂತಂದರೆ ಮುಂದೊಂದು ದಿನ ಏನಾದರೂ ಒಂದು ಅನಾಹುತ ಆದಾಗ ಅವಾಗ ನಾವು ಏನು ಮಾಡಿದ್ರೂ ಕೂಡ ಉಪಯೋಗನೇ ಇಲ್ಲ. ಸೊ ಅದಕ್ಕೋಸ್ಕರ ಗೇಮ್ಸಲ್ಲೆಲ್ಲ ಜಾಸ್ತಿ ಮಕ್ಕಳನ್ನ ದಯವಿಟ್ಟು ಬಿಡೋದಕ್ಕೆ ಹೋಗಬೇಡಿ. ಗೇಮ್ಸಿಗೆ ಮಕ್ಕಳು ಅಡಿಕ್ಟ್ ಆಗಿಬಿಟ್ರೆ ಅಥವಾ ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗಿಬಿಟ್ರೆ ಏನಾಗುತ್ತೆ ಅಂತಂದರೆ, ಅವರಿಂದ ಒಂದಿನ ನೀವು ಮೊಬೈಲನ್ನು ಕಿತ್ಕೊಂಡಾಗ ಒಂಥರ ಮೆಂಟಲಿ ಅವರು ಡಿಸ್ಟರ್ಬ್ ಆಗಿಬಿಟ್ಟು ಹೇಗೆಗೂ ಆಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ಬಿಕಾಸ್ ಆಫ್ ಮೊಬೈಲಿಂದ ಅಂತಲೇ ಹೇಳ್ಬೋದು. ನಾನು ಓದ್ತಾ
ಓದ್ತಾ ಇದ್ದಾಗ. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಕೀಪ್ಯಾಡ್ ಸೆಟ್ ಮೊಬೈಲ್ ಬಂದಿದ್ದೆ ಐ ಥಿಂಕ್ SSLCಯಲ್ಲಿ ಅನ್ಸುತ್ತೆ. ಅಲ್ಲಿ ತನಕ ಈ ಥರ ಟಚ್ ಸ್ಕ್ರೀನ್ ಮೊಬೈಲ್ಗಳನ್ನು ನಾನು ನೋಡಿರಲಿಲ್ಲ. ಇವಾಗಿನ ಮಕ್ಕಳು ಚಿಕ್ಕ ಮಕ್ಕಳಿಂದ ಹಿಡಿದು ಮೊಬೈಲೇ, ಊಟ ಮಾಡಿಸೋದಕ್ಕೂ ಮೊಬೈಲ್ ಬೇಕಾಗುತ್ತೆ, ಎಲ್ಲದಕ್ಕೂ ಮೊಬೈಲ್ ಬೇಕಾಗುತ್ತೆ. ಬಟ್ ನನ್ನ ಮಗಳು ನೋಡಲ್ಲ ಅಂತ ಹೇಳಲ್ಲ, ನಾನು ಅವಳು ನೋಡ್ತಾಳೆ. ಬಟ್ ಅದಕ್ಕೊಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಇಷ್ಟು ಟೈಮಿಂದ ಇಷ್ಟು ಟೈಮ್ ನೋಡಬೇಕು ಅಂತ ಲಿಮಿಟ್ ಮಾಡಿರ್ತೀವಿ. ಸೊ ಆ ಟೈಮಲ್ಲಿ ಮಾತ್ರ ನೋಡಬೇಕು ಅಂತ. ಅದು ಬಿಟ್ಬಿಟ್ಟು ಬೇರೆ ಏನಾದರೂ ಕೆಟ್ಟ ವೀಡಿಯೋಸ್ಗಳನ್ನ ನೋಡುವಂಥದ್ದು ದಯವಿಟ್ಟು ಅದನ್ನು ತೋರಿಸೋದಕ್ಕೆ ಹೋಗ್ಬೇಡಿ. ಅದೇ ರೀತಿ ನಿಮ್ಮ ಮಕ್ಕಳು ಕೂಡ ಫಾಲೋ ಮಾಡ್ತಾರೆ. ಹಾಗೆಯೇ ಅಪ್ಪ ಅಮ್ಮನಿಗೆ ಹೊಡೆಯುವಂಥದ್ದು, ಬೈಯುವಂಥದ್ದು, ಈ ಥರ ಎಲ್ಲ ಮಾಡಿದಾಗ ನಿಜವಾಗ್ಲೂ ತಂದೆ ತಾಯಿ ಆದವರು ಎದ್ದು ನಿಂತು ಅವರಿಗೆ ಏನು ಮಾಡಬೇಕು, ಸಪೋರ್ಟ್ ಮಾಡೋದಲ್ಲ. ಏನಾದರೂ ಅಮ್ಮನಿಗೆ ಬೈತಾ ಇದ್ದಾರೆ, ಅಮ್ಮನಿಗೆ ಏನಾದರೂ ಒಂದು ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾ ಇದ್ದಾರೆ ಅಂದಾಗ ಮನೆಯಲ್ಲಿ ಹಿರಿಯರಾದವರು ಅದು ಫಸ್ಟ್ ಅವ್ರಿಗೆ ಕಲಿಸ್ಬೇಕಾಗತ್ತೆ, ಬುದ್ಧಿ ಹೇಳೋದನ್ನು ಕಲಿಸ್ಬೇಕಾಗತ್ತೆ. ಇಲ್ಲಾಂದ್ರೆ ಅದು ಮುಂದೆ ಕೂಡ ಕ್ಯಾರಿ ಫಾರ್ವರ್ಡ್ ಹಾಗೇನೆ ಆಗ್ತಾ ಹೋಗುತ್ತೆ. ಸೊ ಮುದ್ದು ಮಾಡಬಾರ್ದು ಅಂತ ಹೇಳಲ್ಲ, ಪ್ಯಾಂಪರ್ಡ್ ಆಗಿ ಬೆಳೆಸಬಾರ್ದು ಅಂತ ಹೇಳಲ್ಲ. ಬಟ್ ಎಷ್ಟು ಲಿಮಿಟ್ ಬೇಕೋ ಅಷ್ಟಲ್ಲಿ ಮಕ್ಕಳನ್ನ ಇಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಇದೇ ಮಕ್ಕಳು ನಾಳೆ ಮುಂದೊಂದು ದಿನ ನಾವು ನೋಡ್ತಾ ಇರ್ತೀವಲ್ವ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಅನಾಥಾಶ್ರಮ, ರೋಡಲ್ಲಿ ಎಲ್ಲಾದರೂ ಬಿಡುವಂಥದ್ದು. ಯಾಕೆ ಮಾಡ್ತೀರಾ? ಈ ಥರ ಏನಾದರೂ ಮಾಡ್ತಾ ಇದ್ರೆ ದಯವಿಟ್ಟು ಈ ಥರ ಮಾಡೋದಕ್ಕೆ ಹೋಗಬೇಡಿ. ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅನ್ನೋದಕ್ಕೆ ನಾನು ಅದನ್ನೇ ಹೇಳಿದ್ದು. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಸೇವಿಂಗ್ಸ್ ಮಾಡೋದು ಹೇಗೆ, ಇದನ್ನು ಅಟ್ಲೀಸ್ಟ್ ಒಂದು 10 ರೂಪಾಯಿನಾದರೂ ಸೇವಿಂಗ್ ಮಾಡಿಕೊಂಡು ಸೇವಿಂಗ್ಸ್ ಮಾಡೋದು ಹೇಗೆ, ಹಾಗೆಯೇ ಕೆಲಸದ ಹಿಂದೆ ಇರುವಂತಹ ಒಂದು ಶ್ರಮ ಏನಿದೆ, ಅದ್ರ ಕಷ್ಟ ಏನಿದೆ, ಎಲ್ಲನೂ ಕೂಡ ಸ್ವಲ್ಪ ತಿಳಿಸ್ತಾ ಹೋದರೆ ನಿಜವಾಗ್ಲೂ ಯಾವ ಮಕ್ಕಳು ಕೂಡ ಈ ಥರ ತಾಯಿಗೆ ಹೊಡೆಯುವಂಥದ್ದು, ತಾಯಿಯಿಂದ ಮನೆಯಿಂದ ಹೊರಗಡೆ ಹಾಕುವಂಥದ್ದು, ಹೊಡೆಯುವಂಥದ್ದು, ಬಡಿಯುವಂಥದ್ದು ನಿಜವಾಗ್ಲೂ ಮಾಡಲ್ಲ. ಹಾಗೆಯೇ ಕೆಟ್ಟ ನಿರ್ಧಾರಗಳನ್ನು ಕೂಡ ತಗೊಳ್ಳೋದಿಲ್ಲ. ಈ ಪ್ರೀತಿ, ಪ್ರೇಮ, ಈ ಥರ ವಿಚಾರ ಇದನ್ನು ನೋಡಿನೇ ನಿಜವಾಗ್ಲೂ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ದಿನನಿತ್ಯ ಕೊಲೆ ಸುಲಿಗೆ ಇದೇ ನಡೀತಾ ಇರುವಂಥದ್ದು. ಇದು ನಡೆಯೋದಕ್ಕೆ ನಿಜವಾಗ್ಲೂ ಕಾರಣ ಫಸ್ಟ್ ಆಫ್ ಆಲ್ ಮೊಬೈಲ್ ಬಂದ ಮೇಲೆ ಈ ಥರದ್ದೆಲ್ಲ ನಡೀತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ತೋಟದಲ್ಲಿ ಕೆಲಸ ಮಾಡಿಕೊಂಡು, ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು, ಮನೇಲಿ ಕೆಲಸ ಮಾಡಿಕೊಂಡು, ಅಷ್ಟು ದನಗಳನ್ನು ನೋಡ್ಕೊಂಡು ಆ ಟೈಮು ನಿಜವಾಗ್ಲೂ ಆ ಜನ್ರೇಷನ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಇವಾಗಿನ ಮಕ್ಕಳಿಗೆ ಏನೂ ಹೇಳೋ ಹಾಗಿಲ್ಲ. ಎಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಅಂತಂದರೆ ಎಲ್ಲ ವೀಡಿಯೋಸ್ಗಳನ್ನ ನೋಡೋಂಥದ್ದು, ಮೊಬೈಲ್ಗಳಲ್ಲಿ ಏನೇನೋ ವೀಡಿಯೋಗಳು ನೋಡೋಂಥದ್ದು, ಗೇಮ್ ಆಗಿರ್ಬೋದು ಎಲ್ಲ ನೋಡ್ಕೊಂಡು ಯಾರಿಗೂ ಮರ್ಯಾದೆ ಕೊಡೋದನ್ನೇ ಮರ್ತೇ ಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ಆ ಥರ ಮಕ್ಕಳು ಇವಾಗಿನ ಜನ್ರೇಷನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಹೇಳುವಂಥದ್ದು, ಮೊಬೈಲ್ಗಳನ್ನು ಕೊಡೋದಕ್ಕಿಂತ ಮುಂಚೆ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನ ಹರಿಸಿ ಅಂತ ಹೇಳ್ತೀನಿ. ಈ ಥರದ್ದನ್ನೆಲ್ಲ ಮಾಡಿದಾಗ ಇವತ್ತಿನ ಕಾಲದಲ್ಲಿ ಬುದ್ಧಿ ಮಾತನ್ನು ಕೂಡ ಹೇಳೋ ಹಾಗಿಲ್ಲ, ಒಂದು ಏಟು ಹೊಡೆಯೋಂಗಿಲ್ಲ. ಇಂತಹ ರೂಲ್ಸ್ಗಳು ಕೂಡ ಬಂದಿದೆ, ಇಂತಹ ರೂಲ್ಸ್ಗಳು ಕೂಡ ಇವಾಗ ಇದೆ. ನಾವು ಓದ್ತಾ ಇದ್ದಾಗ ಎಷ್ಟು ಹೊಡೆತ ತಿಂದಿದ್ದೀವಿ ಅಂತಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಆವಾಗಿನ ಕಾಲದಲ್ಲಿ ಅಷ್ಟು ಸ್ಟ್ರಿಕ್ಟಾಗಿ ಬೆಳೆಸಿದ್ರಿಂದ ನಮಗೆಲ್ಲನೂ ಕೂಡ ಗೊತ್ತಾಗಿದೆ. ಬಟ್ ಇವಾಗ ಹೇಗೆ ಅಂದರೆ ಏನೋ ಒಂದು ಬೇಕು ಅಂದ ತಕ್ಷಣ ಮನೆ ಬಾಗಿಲು ಬರುತ್ತೆ, ವಿದಿನ್ ಸೆಕೆಂಡ್ ಒಳಗಡೆ ಮನೆ ಬಾಗಿಲು ಬರುತ್ತೆ, ಆನ್ಲೈನ್ ಇದೆ, ಎಲ್ಲನೂ ಕೂಡ ಇದೆ. ಬಟ್ ಇಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ. ಎಲ್ಲ ಕೇಳಿದ್ನ ಕೊಟ್ಟು ಏನು ಮಾಡ್ತೀವಿ ಅಂದರೆ ಮುಂದೊಂದು ದಿನ ಏನೋ ಒಂದು ದೊಡ್ಡದು ಕೇಳ್ತಾರೆ, ನಮ್ಮ ಕೈಯಲ್ಲಿ ಆಗೋದಿಲ್ಲ. ಸೊ ಆವಾಗ ತಾಯಿಯನ್ನು ಹೊರಗಡೆ ಹಾಕುವಂಥದ್ದು, ತಂದೆಯನ್ನು ಮನೆಯಿಂದ ಹೊರಗಡೆ ಹಾಕುವಂಥದ್ದು, ಇಂಥದ್ದನ್ನೇ ಮಾಡುವಂಥದ್ದು. ಸೊ ದಯವಿಟ್ಟು ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಸ್ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.